ಪವಿತ್ರ ಗೌಡ ಅವರು ಹೊರಗಡೆ ಬಂದಿದ್ದಾರೆ, ಹೋಗಿ ಏನಾದ್ರೂ ಭೇಟಿ ಮಾಡ್ತೀರಾ? ಯಾಕಂದ್ರೆ ನೀವು ಕೂಡ ಬ್ಯಾಂಗ್ಳೂರ್ನಲ್ಲೇ ಇದ್ದೀರಾ ಇವತ್ತು. ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಅವ್ರು ಕರೆದಿಲ್ಲ ಅಂದರೆ ನಿಜವಾಗ್ಲೂ ನಾನು ಅವ್ರಿಗೆ ಭೇಟಿ ಮಾಡೋಕ್ಕೆ ಹೋಗಲ್ಲ. ಲವ್ ಆಗಿ ಯಾವಾಗ ಕನ್ವರ್ಟ್ ಆಯ್ತು ಅಂತ ನಿಮಗೆ ಗೊತ್ತಾಯ್ತು ಅಥವಾ ಅವ್ರಿಗೆ ಗೊತ್ತಾಯ್ತು ದಟ್ ಓಕೆ ನನಗೆ ಈ ಪರ್ಸನ್ ಇಷ್ಟ, ನನ್ನ ಮದುವೆ ಆಗಬೇಕು ಅಂತ ಒಂದು ಮೂಮೆಂಟಲ್ಲಿ ಎಲ್ರಿಗೂ ಅನ್ಸೋದು ಸಹಜ. ಸೊ ನಾನು ಅಪ್ರೋಚ್ ಹೋದೆ. ದೆನ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಟೆಲ್ ಹರ್ ದಟ್ ಐ ಆಮ್ ಇನ್ ಲವ್ ವಿತ್ ಯು. ಸೊ ನೀವು ಅಲ್ಲಿಂದ ಬಂದಿದ್ದೀರಾ ಅಂದಾಗ ಯೂಶಲಿ ಪೇರೆಂಟ್ಸ್ ಅಪೋಸ್ ಮಾಡ್ತಾರೆ, ಆ ಥರ ಏನಾದರೂ ಅಪೋಸಿಷನ್ ಇತ್ತಾ? ನಾನು ನಮ್ಮ ಕಡೆಯವರು ಒಪ್ಪಿಸ್ದೆ, ಪವಿತ್ರ ಅವರು ಅವ್ರ ಕಡೆಯವ್ರನ್ನ ಒಪ್ಪಿಸಿದ್ರು. ಪವಿತ್ರ ಅಂದರೆ ಅಫ್ಕೋರ್ಸ್ ಶಿ ಈಸ್ ಎ ಬ್ಯೂಟಿಫುಲ್ ಲೇಡಿ. ದರ್ಶನ್ ಅವರು ಪರಿಚಯ ಆದಮೇಲೆ ಪವಿತ್ರ ಅವರು ಹಾಗೆ ಸಂಜಯ್ ಸಿಂಗ್ ಅವರು ಡಿವೋರ್ಸ್ ಪಡೆದಿತ್ತು ಅಂತ ಪವಿತ್ರ ನನಗೆ ಯಾವಾಗಲೂ ಹೇಳಿಲ್ಲ ದರ್ಶನ್ ಅವ್ರ ಬಗ್ಗೆ ಈ ಥರ ಆ ಥರ ಅಂತ. A1 ಆಗಿದ್ದಾರೆ ಪವಿತ್ರ ಅವರು. ಇದು ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೇಗೆ? ಏನಂತಾರೆ, ಒಂದು ದೊಡ್ಡ ಸ್ಟೋನ್ ಬಂದ್ಬಿಡ್ತು ಅಂತ ತಲೆ ಮೇಲೆ ಬಿದ್ದುಬಿಡ್ತು ಅಂತ ಅನಿಸ್ಬಿಡ್ತು. ಕೊನೆಯದಾಗಿ ನೀವು ಏನಾದರೂ ಪವಿತ್ರ ಅವ್ರಿಗೆ ಹೇಳಬೇಕು ಅಂತ ಇದ್ರೆ, ಮತ್ತೇನಾದರೂ ಭೇಟಿ ಮಾಡೋ ಅವಕಾಶಗಳೇನಾದರೂ ಇದ್ದರೆ ಅದನ್ನು ನೀವು ಶೇರ್ ಮಾಡ್ಬೋದು. ನೀನು ಎಲ್ಲಿದ್ರೂ ಚೆನ್ನಾಗೇನೆ ಖುಷಿಯಾಗಿ. ನಮ್ಮ ಜೊತೆ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರಿದ್ದಾರೆ. ನಾವು ಅವ್ರನ್ನೇ ಮಾತನಾಡ್ಸೋಣ. ಪವಿತ್ರ ಗೌಡ ಅವರು ಇವತ್ತೇ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಅವ್ರ ರಿಯಾಕ್ಷನ್ ತಿಳ್ಕೊಳ್ಳೋಣ. ಹಾಗೆ ಅವರು ಎಲ್ಲಿ ಭೇಟಿಯಾಗಿದ್ರು, ಯಾವಾಗ ಡಿವೋರ್ಸ್ ಆಯಿತು, ಹೇಗೆ ಅವರ ಪರಿಚಯ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಹತ್ರನೇ ಮಾಹಿತಿ ಪಡ್ಕೊತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಅವರು ಹೊರಗಡೆ ಬಂದಿದ್ದಾರೆ, ಹೋಗಿ ಏನಾದರೂ ಭೇಟಿ ಮಾಡ್ತೀರಾ? ಯಾಕಂದ್ರೆ ನೀವು ಕೂಡ ಬ್ಯಾಂಗ್ಳೂರ್ನಲ್ಲೇ ಇದ್ದೀರಾ ಇವತ್ತು, ಹಾಗಾಗಿ ಭೇಟಿ ಮಾಡೋ ಏನಾದರೂ ಯೋಚನೆಗಳಿದೆಯಾ? ಯೋಚನೆಗಳಿಲ್ಲ ಮೇಡಮ್. ನಾನು ಇಂಥ ಟೈಮಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋಣ ನಾನು ಇಷ್ಟಪಡಲ್ಲ. ನೋಡಿ, ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಅವ್ರು ಕರೆದಿಲ್ಲ ಅಂದರೆ ನಿಜವಾಗ್ಲೂ ನಾನು ಅವ್ರಿಗೆ ಭೇಟಿ ಮಾಡೋಕ್ಕೆ ಹೋಗಲ್ಲ. ಅಂದರೆ ಕಾಲ್ ಏನಾದರೂ ಮಾಡಿ ಮಾತಾಡುವಂಥದ್ದು ಏನಾದರೂ? ಇಲ್ಲ, ಇಷ್ಟು ವರ್ಷಗಳಿಂದ ನಾವು ಯಾವ ಕಾಲಲ್ಲಿ ಕಾಂಟ್ಯಾಕ್ಟ್ ಇಲ್ಲ, ಈಗಲೂ ಇಲ್ಲ. ಬೈ ಚಾನ್ಸ್ ಅವರೇ ಅವ್ರ ಪರವಾಗಿ ಅವರೇ ಫೋನ್ ಮಾಡಿಸಿದ್ರೆ ಮೀಟ್ ಆಗೋಣ ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ. ಸರ್, ಹಾಗೆ ಖುಷಿ ಅವ್ರ ಹತ್ರ ನಿಮ್ಮ ಸಂಬಂಧ ಹೇಗಿದೆ? ಅಂದರೆ ಪವಿತ್ರ ಅವರು ಜೈಲ್ನಲ್ಲಿ ಇರಬೇಕಾದ್ರೆ ನೀವೇನಾದರೂ ಖುಷಿ ಅವ್ರನ್ನ ಭೇಟಿ ಮಾಡಿದ್ರಾ ಅಥವಾ ಅವ್ರ ಜೊತೆ ಮಾತಾಡೋವಂಥ ಪ್ರಯತ್ನ ಏನಾದರೂ ಮಾಡಿದ್ರಾ? ಎಲ್ಲ ನಿಮ್ಮೆಲ್ಲರಿಗೂ ಖುಷಿ ಅಂತ ಗೊತ್ತು, ಬಟ್ ನಾವಿಟ್ಟು ಹೆಸರು ಕುಸುಮ್ ಅಂತ. ಸೊ ನಾನು ಕುಸುಮ್ ಅಂತ ಕರೆಯೋದು. ಇಲ್ಲ, ನಾನು ಯಾವಾಗಲೂ ಮೀಟ್ ಆಗಿಲ್ಲ. ಮುಂಚೆ ಅಂದರೆ ಒಂದು 3-4 ಇಯರ್ಸ್ ಮುಂಚೆ ಒಂದು ಸತಿ ಭೇಟಿ ಆಗಿದೆ. ಇನ್ ಬಿಟ್ವೀನ್ ಇಂಥ ಟೈಮಲ್ಲಿ ಮೀಟ್ ಆಗಿಲ್ಲ. ಅಂದರೆ ನಿಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು? ಅಂದರೆ ನೀವು ಮೂಲತಃ ಉತ್ತರ ಪ್ರದೇಶದವರು, ಹಾಗೆ ನೀವು ಹೇಳ್ತಾ ಇದ್ರಿ ನಾನು ವಿಶಾಖಪಟ್ಟಣಮಲ್ಲಿ ಕೂಡ ಒಂದಷ್ಟು ದಿನಗಳ ಕಾಲ ಬೆಳೆದಿದ್ದೀನಿ ಅಂತ ಹೇಳಿ. ಆಮೇಲೆ ಕನ್ನಡದಲ್ಲಿ ನಿಮಗೆ ಕನ್ನಡ ತುಂಬ ಅದ್ಭುತವಾಗಿ ಕೂಡ ಬರುತ್ತೆ. ಸೊ ನೀವು ಯಾವ ಕಡೆಯವರು? ಅಂದರೆ ನೀವು ಮೂಲತಃ ಉತ್ತರ ಪ್ರದೇಶದವ್ರು ಆದರೂ ಕರ್ನಾಟಕದ ಮೇಲೆ ನಂಟು ಹೇಗಾಯಿತು ಅಂತ? ನೋಡಿ, ನಮ್ಮ ಪೇರೆಂಟ್ಸ್, ನಮ್ಮ ಆ್ಯನ್ಸೆಸ್ಟರ್ಸ್ ಎಲ್ಲ ಉತ್ತರ ಪ್ರದೇಶವರು. ಗೋರಖ್ಪುರ್ ಅಂತ ಪ್ಲೇಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ, ಯೋಗಿ ಆದಿತ್ಯನಾಥ್ ಗೋರಖ್ಪುರ್ ಅವರೇ. ಸೊ ನಮ್ಮ ಫಾದರು ವಿಶಾಖಪಟ್ಟಣಕ್ಕೆ ಬಂದರು. ಸೊ ಅಲ್ಲೇ ನಾನು ಹುಟ್ಟಿ ಬೆಳೆದಿರೋದು ಎಲ್ಲ ವಿಶಾಖಪಟ್ಟಣದಲ್ಲೇ. ನಂದು ಎಜುಕೇಷನ್ ಎಲ್ಲ ಮುಗೀತು, ಸ್ಕೂಲ್ ಎಲ್ಲ. ಸೊ ಅದರಿಂದ ಅದು ಮುಗಿದಾದ್ಮೇಲೆ ನಾನು ಜಾಬ್ ಅಂತ ಬ್ಯಾಂಗ್ಳೂರ್ಗೆ ಬಂದಿದ್ದು. ಸೊ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಬಂದೆ. ಐ ಗಾಟ್ ಥ್ರೂ IBM ಅಲ್ಲಿ ಜಾಬ್ ಬಂದಿತ್ತು. ಸೊ ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರ್ ಬಂದೆ 2002-03 ಸಾರಿ. ಸರ್, ಹಾಗೆ ಮತ್ತೆ ಇದು ಕಿರಾಣಿ ಅಂಗಡಿ ಇಟ್ಟಿದ್ದು ನಿಮ್ಮ ತಂದೆಯವರ ಅಥವಾ ಪವಿತ್ರ ಅವರ ಅಲ್ಲಿಂದ ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು ಅಂತ ಸಾಕಷ್ಟು ಕಡೆ ಕೇಳಿ ಬಂದಿದೆ. ಸೊ ಹೇಗೆ ನಿಮ್ಮ ಲವ್ ಸ್ಟಾರ್ಟ್ ಆಯಿತು ಅಂತ? ಕಿರಾಣಿ ಅಂಗಡಿ ನಾವು ಇಟ್ಟಿರಲಿಲ್ಲ. ಇಟ್ ವಾಸ್ ಮೈ ಮದರ್ ಇನ್ ಲಾ. ಅವ್ರದ್ದು ಪವಿತ್ರ ಅವರ ತಾಯಿ. ಅವ್ರದ್ದಿತ್ತು. ಪಾಪ ಅವ್ರ ಮನೇಲಿ ಕೂತ್ಕೊಂಡು ಖಾಲಿ ಏನು ಮಾಡೋದು ಅಂತ ಅಂಗಡಿ ಇಟ್ಕೊಂಡಿದ್ರು. ಸೊ ಅಲ್ಲೇ ನಾನು ಫಸ್ಟ್ ಟೈಮ್ ಪವಿತ್ರ ಅವ್ರನ್ನ ನೋಡಿದ್ದೆ. ಅಂದರೆ ಚಾಮರಾಜಪೇಟೆ? ಇಲ್ಲ, ಚಾಮರಾಜಪೇಟೆ ಅಲ್ಲ ಮೇಡಮ್, ಇಟ್ ವಾಸ್ ಇನ್ ರಘುನಲ್ಲಿ. ಓಕೆ. ಅಂದರೆ ನೀವು IBMಗೆ ಅಂತ ಕೆಲಸಕ್ಕೆ ಇಲ್ಲಿಗೆ ಬಂದಾಗ ನೀವು ಅಲ್ಲಿ ರೂಮ್ ಮಾಡ್ಕೊಂಡಿದ್ರ ಅಥವಾ ಫ್ಯಾಮಿಲಿ ಜೊತೆ ಇದ್ರ? ಇಲ್ಲ, ನಾನು ಒಬ್ಬನೇ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದೆ. ಸೊ ಇಟ್ ವಾಸ್ ವೆರಿ ಕ್ಲೋಸ್ ಟು ಅವರ್ ಶಾಪ್. ಸೊ ದಿನ ಭೇಟಿ ಆಗ್ತಾ ಇತ್ತು, ನೋಡ್ತಿದ್ರಿ?
ದಿನ ಭೇಟಿ ಆಗ್ತಾ ಇರಲಿಲ್ಲ. ನಾನು ಸುಮಾರು ತಿಂಗಳಾದಮೇಲೆ ಏನಾಗುತ್ತೆ ಅಂದರೆ ಒಂದು ಸತಿ ನಾನು ರೂಮಲ್ಲಿ ಕರೆಂಟ್ ಇರಲಿಲ್ಲ, ಪವರ್ ಸಪ್ಲೈ ಇರಲಿಲ್ಲ, ಸೊ ಇನ್ವರ್ಟರ್ ಇರಲಿಲ್ಲ. ಸೊ ನಾನು ಮೊಬೈಲ್ ಚಾರ್ಜ್ ಮಾಡೋಣ ಅಂತ ಅವ್ರ ಅಂಗಡಿಗೆ ಹೋಗಿದ್ದೆ ಫಸ್ಟ್ ಟೈಮ್. ನಾನು ಹೇಳಿದೆ, ಆವಾಗ ಫಸ್ಟ್ ಟೈಮ್ ಪವಿತ್ರ ಅವರಲ್ಲೇ ಇದ್ದರು. ಸೊ ನಾನು ಮೊಬೈಲ್ ಸ್ವಲ್ಪ ಚಾರ್ಜ್ ಮಾಡಬೇಕು ಅಂತ ಅಲ್ಲೇ ಚಾರ್ಜ್ ಮಾಡೋಕ್ಕಂತ ಕೊಟ್ಬಿಟ್ಟು ಬಂದಿದ್ದೆ. ಅದೇ ಫಸ್ಟ್ ಟೈಮ್ ನಾನು ಪವಿತ್ರ ನೋಡಿದ್ದು. ಸರ್, ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನು? ಇಂಜಿನಿಯರಿಂಗ್ ಮಾಡಿದ್ದೀರಾ ಅಥವಾ ಬಿ ಟೆಕ್ ಕಂಪ್ಯೂಟರ್ ಸೈನ್ಸ್, ವಿಶಾಖಪಟ್ಟಣಂ? ವಿಶಾಖಪಟ್ಟಣಂ, ಆಂಧ್ರ ಯೂನಿವರ್ಸಿಟಿ. ಪವಿತ್ರ ಅವ್ರ ಎಜುಕೇಶನ್? ಶಿ ಈಸ್ ಆಲ್ಸೋ ಎ ಗ್ರ್ಯಾಜುಯೇಟ್. ಬಟ್ PUC ಡ್ರಾಪ್ ಔಟ್ ಅಂತ ಬೇರೆ ಕಡೆ ಎಲ್ಲ ಕೇಳಿ ಬಂದಿದೆ. ಏನೋ ಬೇರೆಯವರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳೋದು ನಿಜಾನೇ. ಅಂದರೆ ಗ್ರಾಜುಯೇಟ್ ಮಾಡ್ಕೊಂಡಿದ್ದೆ, ಗ್ರಾಜುಯೇಷನ್ ಆಗಿದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ವಿಜಯ ಕಾಲೇಜಲ್ಲಿ ಮಾಡಿರೋದು. ವಿಜಯ ಕಾಲೇಜಲ್ಲಿ. ಓಕೆ. ಅಂದರೆ ಇವಾಗ ನೀವು ಅವ್ರನ್ನ ಅದೇ ಹೇಳಿದ್ರಿ ಫಸ್ಟ್ ಟೈಮ್ ನೀವು ಅವ್ರನ್ನ ನೋಡಿದ್ದು ಫೋನ್ ಚಾರ್ಜ್ ಹಾಕೋದಕ್ಕೆ ಅಂತ. ಅದಾದಮೇಲೆ ನಿಮ್ಮ ಭೇಟಿ ಯಾವಾಗ ಆಗ್ತಾಯಿತ್ತು, ಹೇಗೆ ಪರಿಚಯ ಆಯಿತು? ಅದಾದ್ಮೇಲೆ ನೋಡಿ, ಅದು ದಟ್ ವಾಸ್ ದ ಫಸ್ಟ್ ಟೈಮ್ ಮೀಟಲ್ಲಿ. ಆಮೇಲೆ ನನ್ನ ನಂಬರ್ ಅವರು ಹೆಂಗೋ ಕಂಡುಹಿಡಿದ್ರು. ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್ ಅಂದರೆ 1 ವೀಕ್ 2 ವೀಕ್ಸ್ ಆದಮೇಲೆ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವರೇ ಫಸ್ಟ್ ಕಾಲ್ ಬಂತು, ಬಟ್ ಮಾತುಕತೆ ಆಗ್ತಾ ಇರಲಿಲ್ಲ. ಬಿಕಾಸ್ ದಟ್ ಟೈಮ್ ನನಗೆ ಕನ್ನಡ ಬರ್ತಾ ಇರಲಿಲ್ಲ, ಆ್ಯಂಡ್ ಅವ್ರಿಗೆ ಹಿಂದಿ ಬರೋಲ್ಲ. ಆ್ಯಂಡ್ ಶಿ ವಾಸ್ ನಾಟ್ ಸೋ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮಲ್ಲಿ. ಬಟ್ ನೌ ಶಿ ಈಸ್ ಎಕ್ಸ್ಪರ್ಟ್ ಇನ್ ಇಂಗ್ಲೀಷ್. ಅಟ್ ದಟ್ ಪಾಯಿಂಟ್ ಆಫ್ ಟೈಮಲ್ಲಿ ಫೋನ್ ಮಾಡೋದು ಸುಮ್ಮನೆ ಇರೋದು. ಸೊ ಅರ್ಥ ಆಯಿತು ದಟ್ ಐ ಆಮ್ ಗೆಟಿಂಗ್ ಎ ಕಾಲ್ ಫ್ರಮ್ ಸಮನ್ ಇಸ್ ಲೈಕಿಂಗ್ ಅಂತ. 2-3 ಸತಿ ನೋಡಿದೆ, ತಿರ್ಗಿ ಅದೇ ನಂಬರ್ಗೆ ಫೋನ್ ಮಾಡೋದು ನೋಡಿದ್ರೆ ಅದೇ ಅಂಗಡಿದಲ್ಲಿ ಆ ಫೋನ್ ರಿಂಗ್ ಆಗ್ತಾಯಿತ್ತು. ಸೊ ಅದರಿಂದ ಗೊತ್ತಾಯಿತು ದಟ್ ಅವ್ರಿಗೆ ಎಷ್ಟು ಏಜ್ ಇತ್ತು, ನಿಮಗೆ ಎಷ್ಟು ಏಜ್ ಇತ್ತು ಆಗ? ಶಿ ವಾಸ್ ಎ ಟೀನೇಜರ್ ಆ್ಯಂಡ್ ನನಗೆ ಐ ಥಿಂಕ್ ಐ ವಾಸ್ ಹಾರ್ಡ್ಲಿ 23 ಅನ್ಸುತ್ತೆ. ನೀವು 23, ಅವರು 23 ಅಂತ? ನೋ, ಶಿ ವಾಸ್ ಸಮ್ವೇರ್ ಲೈಕ್ 18 or 19. ಓಕೆ. ಸರ್, ಈಗ ಪರಿಚಯ ಆಯಿತು, ಲವ್ ಆಗಿ ಯಾವಾಗ ಕನ್ವರ್ಟ್ ಆಯಿತು ಅಂತ ನಿಮಗೆ ಗೊತ್ತಾಯಿತು ಅಥವಾ ಅವ್ರಿಗೆ ಗೊತ್ತಾಯಿತು ದಟ್ ಓಕೆ ನನಗೆ ಈ ಪರ್ಸನ್ ಇಷ್ಟ, ನನ್ನ ಮದುವೆ ಆಗಬೇಕು ಅವ್ರನ್ನ ಅಂತ ಒಂದು ಮೂಮೆಂಟಲ್ಲಿ ಎಲ್ರಿಗೂ ಅನ್ಸೋದು ಸಹಜ. ಹಾಗೆ ನಿಮಗೆ ಯಾವಾಗ ಅನ್ನಿಸ್ತು, ಅವ್ರಿಗೆ ಯಾವಾಗ ಅನ್ನಿಸ್ತು? ನೋಡಿ, ಫೋನ್ ಬರೋದು ಸ್ಟಾರ್ಟ್ ಆಯಿತು. ಸೊ ಇಂಟ್ರೆಸ್ಟ್ ಐ ಥಾಟ್ ವೈ ನಾಟ್ ಶಿ ಕ್ಯಾನ್ ಬಿ ಮೈ ವೈಫ್ ಅಂತ ಮನ್ಸಲ್ಲಿ ಬಂತು. ಸೊ ನಾನು ಅಪ್ರೋಚ್ ಹೋದೆ. ದೆನ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಟೆಲ್ ಹರ್ ದಟ್ ಐ ಆಮ್ ಇನ್ ಲವ್ ವಿತ್ ಯು ಅಂತ. ಆಫ್ಟರ್ ಫ್ಯೂ ಡೇಸ್ ಶಿ ಆಲ್ಸೋ ಆಕ್ಸೆಪ್ಟೆಡ್. ಸೊ ಯಾವಾಗ ಡಿಸೈಡ್ ಮಾಡಿದ್ರಿ ಮದುವೆ ಆಗಬೇಕು ಅಂತ? ಮನೇಲಿ ಹೇಗೆ ಒಪ್ಸಿದ್ರಿ? ಬಿಕಾಸ್ ನೀವು ಉತ್ತರ ಪ್ರದೇಶದವರು, ಅವರು ಕರ್ನಾಟಕದವರು. ಸೊ ನೀವು ಅಲ್ಲಿಂದ ಬಂದಿದ್ದೀರಾ ಅಂದಾಗ ಯೂಶಲಿ ಪೇರೆಂಟ್ಸ್ ಅಪೋಸ್ ಮಾಡ್ತಾರೆ. ಆ ಥರ ಏನಾದರೂ ಅಪೋಸಿಷನ್ ಇತ್ತಾ? ಅಪೋಸಿಷನ್ ಇತ್ತು ಮೇಡಮ್, ಡೆಫಿನೆಟ್ಲಿ ಅಪೋಸಿಷನ್ ಇತ್ತು. ಬಟ್ ನಾನು ನಮ್ಮ ಕಡೆಯವರು ಒಪ್ಪಿಸ್ದೆ, ಪವಿತ್ರ ಅವರು ಅವ್ರ ಕಡೆಯವ್ರನ್ನ ಒಪ್ಪಿಸಿದ್ರು. ಅದು ಮಧ್ಯದಲ್ಲಿ ಇನ್ಸಿಡೆಂಟು ಆಗಿತ್ತು. ಸೊ ಅದೇ ಚಿಕ್ಕ ಜಗಳ ಆಗಿತ್ತು, ಹುಡುಗರು ಬಂದು ಹೊಡೆಯೋದು ಅದೆಲ್ಲ ಆಗಿತ್ತು. ಅಂದರೆ ಪವಿತ್ರ ಅವ್ರಿಗೆ ಅವಾಗೇನೆ ಫ್ಯಾನ್ ಫಾಲೋಯಿಂಗ್ ಇತ್ತು ಅಂತ? ಇಲ್ಲ. ಪವಿತ್ರ ಅಂದರೆ ಅಫ್ಕೋರ್ಸ್ ಶಿ ಈಸ್ ಎ ಬ್ಯೂಟಿಫುಲ್ ಲೇಡಿ ಆ್ಯಂಡ್ ಕಾಲೇಜಲ್ಲಿ ಜನ ಲೈಕ್ ಮಾಡಿರ್ಬೋದು. ಅವ್ರ ಅಂಗಡಿ ಹತ್ರ ಬರ್ತಾಯಿದ್ರು, ಅವ್ರಿಗೆ ನನಗೆ ಸ್ವಲ್ಪ ಆಗೋಯಿತು. ಸೊ ಅದರಿಂದನೇ ಥ್ಯಾಂಕ್ ಟು ದ ಬಾಯ್ಸ್ ನನಗೆ ಹೊಡೆದಿರೋದು ಅದೆಲ್ಲ ಥ್ಯಾಂಕ್ಸ್ ಅವ್ರಿಗೆ ಹೇಳೋದು. ಅದರಿಂದ ನಮ್ಮ ಅಮ್ಮ ಅವ್ರಿಗೆ ಗೊತ್ತಾಗಿರೋದು ದಟ್ ವಿ ಆರ್ ಇನ್ ಲವ್ ಅಂತ. ಬಟ್ ಥ್ಯಾಂಕ್ಸ್ ಟು ಮೈ ಫಾದರ್ ಇನ್ ಲವ್, ನಮ್ಮ ಅವರೇ ನನಗೆ ಸೇವ್ ಮಾಡಿ ವಿಚಾರ ಕೂತ್ಕೊಂಡು ಮಾತಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಪವಿತ್ರ ಅವ್ರನ್ನೂ ಬೈದರು. ಆಮೇಲೆ ನಾವು ಸ್ಟ್ರಾಂಗ್ ಆಗಿಬಿಟ್ವಿ. ನಾನು ಪವಿತ್ರ ಸ್ಟ್ರಾಂಗ್ ಆಗಿಬಿಟ್ಟು ಒಂದೇ ಡಿಸಿಷನ್ ನಿಂತ್ಕೊಬಿಟ್ಟಿದ್ದಾರೆ, ವಿ ಹ್ಯಾವ್ ಟು ಗೆಟ್ ಟುಗೆದರ್ ಅಂತ ನಮ್ಮ ಅವ್ರಿಗೆ ಹೇಳಿದೆ. ಆವಾಗ ನನಗೆ ಸ್ವಲ್ಪ ಕನ್ನಡ ವಾಸ್ ಲೈಕ್ ನಾಟ್ ದ್ಯಾಟ್ ಫ್ಲೂಯೆಂಟ್ ಹೇಳಿದೆ. ಆಮೇಲೆ ಅವರು ನೋಡಿದ್ರು ನನ್ನ ವಿಚಾರದ. ಆಮೇಲೆ ನನ್ನ ರೂಮ್ ಖಾಲಿ ಮಾಡಿಸ್ಕೊಂಡು ಅವ್ರ ಮನೇಲಿ ನನಗೆ ಸ್ಟೇ ಮಾಡೋಕ್ಕೆ ಹೇಳಿದ್ರು. ನಿಮ್ಮ ಫ್ಯಾಮಿಲಿ ಏನು ಮಾಡ್ಕೊಂಡಿದ್ದಾರೆ ಸರ್? ನಿಮ್ಮ ತಂದೆ ತಾಯಿಯವರು ಏನು ಮಾಡ್ಕೊಂಡಿದ್ರು? ಅವರು ಉತ್ತರ ಪ್ರದೇಶದಲ್ಲೇ ಇದ್ರೆ ಅಥವಾ ಯು ಸೆಡ್ ವಿಶಾಖಪಟ್ಟಣಮ್ಗೆ ಬಂದರು ಅಂತ? ಸೊ ಅಲ್ಲಿ ನಿಮ್ದು ಏನಾದ್ರು ಫ್ಯಾಮಿಲಿ ಬಿಸ್ನೆಸ್ ಅಥವಾ ನಿಮ್ಮ ತಂದೆ ಜಾಬ್ ಆ ಥರ ಏನಾದರೂ? ಮೈ ಫಾದರ್ ಇಸ್ ಅ ಕಾಂಟ್ರಾಕ್ಟರ್ ಮ್ಯಾಮ್. ಹಿ ವಾಸ್ ವಿತ್ ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್ ಆ್ಯಂಡ್ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಆ್ಯಂಡ್ HPCL ಅದರಲ್ಲೂ ಡ್ಯಾಡಿ ಕಾಂಟ್ರಾಕ್ಟ್ ಮಾಡ್ತಾಯಿದ್ರು. ನಮಗೂ ಅಲ್ಲಿ ಪ್ರಾಪರ್ಟಿ ಇದೆ ವಿಶಾಖಪಟ್ಟಣದಲ್ಲಿ. ಸೊ ಈಗಲೂ ಡ್ಯಾಡ್ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಒಂದು ಸತಿ ಊರಲ್ಲಿ ಇರ್ತಾರೆ, ಒಂದು ಸತಿ ವಿಶಾಖಪಟ್ಟಣದಲ್ಲಿ ಇರ್ತಾರೆ.
ಓಕೆ, ನೀವು ಮದುವೆ ಆಗಿದ್ದ ದಿನ ಆ, ಯಾವತ್ತು ಅಂದ್ರೆ ಯಾವ ಇಯರ್ ಅಲ್ಲಿ ಮದುವೆ? 2010 July. July. 10th July 2007. 7. ಸೊ ಅವತ್ತು ಪ್ರಾಬಬ್ಲಿ ಹೌದು ಲವ್ ಮಾಡಿ ಮದ್ವೆ ಆಗ್ತೀವಿ ಅಂತ ಅಂದಾಗ ಖುಷಿ ಸಾಮಾನ್ಯವಾಗಿದ್ದೇ ಇರತ್ತೆ. ಪವಿತ್ರ ಅವ್ರು ಅವತ್ತೇನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ರ, ನನ್ಗೆ ಈ ತರ ಕನ್ಸಿದೆ, ಆ ತರ ಕನ್ಸಿದೆ, ನನ್ ಮದ್ವೆ ಆದ್ಮೇಲೆ ಹಾಗಿರ್ಬೇಕು ಹೀಗಿರ್ಬೇಕು ಆ ಥರ ಎಲ್ಲ? ಅವ್ರದ್ದು ಕನಸು ಅಂದರೆ ನಮ್ಮ ಇಬ್ಬರದು ಅಫ್ಕೋರ್ಸ್ ವಿ ವೇರ್ ಇನ್ ಲವ್ ಆ್ಯಂಡ್ ವಿ ವೇರ್ ಲೈಕ್ ಹ್ಯಾಪಿ. ಬಟ್ ಅವ್ರು ಹೇಳಿದರು ನನಗೆ ಅದನ್ನು ನಾನು ಫ್ಯೂಚರಲ್ಲಿ ಒಂದು ಫ್ಯಾಷನ್ ಬುಟಿಕ್ ಓಪನ್ ಮಾಡಬೇಕು. ಶೀ ಈಸ್ ಅ ವೆರಿ ಕೆರಿಯರ್ ಓರಿಯೆಂಟೆಡ್ ಲೇಡಿ ಮ್ಯಾಮ್. ಆ್ಯಂಡ್ ಇನ್ಫ್ಯಾಕ್ಟ್ ಈಗ ಶಿ ಅಚೀವ್ಡ್ ಆಲ್ಸೋ. ಬುಟಿಕ್ ಓಪನ್ ಮಾಡಿದರು, ರೆಡ್ ಕಾರ್ಪೆಟ್ 777 ಅಂತ ನಿಮ್ಗೆ ಹೆಸರು ಗೊತ್ತೇ ಇದೆ. ಸೊ ಅವ್ರದ್ದು ಅದೇ ಹರ್ ಡ್ರೀಮ್ ವಾಸ್ ಟು ಬಿ ಎ ಸಕ್ಸಸ್ಫುಲ್ ಲೇಡಿ ಇನ್ ದ ವರ್ಲ್ಡ್. ಅವಾಗೆ ಯಾಕೆ ಬೊಟ್ಟಿಕ್ ಓಪನ್ ಮಾಡಬೇಕು ಅನ್ನೋ ಥಾಟ್ಸ್ ಇರಲಿಲ್ಲ? ಬಿಕಾಸ್ ಯು ಸೆಡ್ ಆಸ್ ಯು ಸೆಡ್ ಶಿ ಇಸ್ ಅ ಕೆರಿಯರ್ ಓರಿಯೆಂಟೆಡ್ ವುಮನ್. ಈ ಥರ ಇರಬೇಕಾದ್ರೆ ನೀವು ಅವಾಗ ಸಪೋರ್ಟ್ ಮಾಡಲಿಲ್ವಾ ಅಥವಾ ಟೈಮ್ ಬೇಕಾಯ್ತಾ ಅವರಿಗೆ? ಇಲ್ಲ, ನನಗೆ ಟೈಮ್ ಬೇಕಾಗಿತ್ತು, ಫಿನಾನ್ಷಿಯಲಿ ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು. ಐ ವಾಸ್ ನಾಟ್ ಅರ್ನಿಂಗ್ ದ್ಯಾಟ್ ಮಚ್ ಟು ಓಪನ್ ದ್ಯಾಟ್ ಬಿಗ್ ಫ್ಯಾಷನ್ ಬುಟಿಕ್. ಯಾಕಂದರೆ ಒಂದು ಬುಟಿಕ್ ಓಪನ್ ಮಾಡಬೇಕು ಬ್ಯಾಂಗ್ಳೂರಲ್ಲಿ ಅಂದರೆ ನಿಮಗೆ ಬೇಕು, ಒಂದು ದುಡ್ಡು ಬೇಕು. ನಾನು ಅಷ್ಟೊಂದು ಫೈನಾನ್ಷಿಯಲಿ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅಂಥ ಟೈಮಲ್ಲಿ. ಯಾಕೆ ನಾನು ಒಂದು ಜಾಬ್ ಮಾಡ್ತಾಯಿದ್ದೆ ಅಷ್ಟೇ ಬೇಸಿಕಾಗಿ. ಸೊ ಟೈಮ್ ತಗೊಂಡ್ರು. ಆ್ಯಂಡ್ ಬಟ್ ಲೇಟರ್ ಶಿ ಅಚೀವ್ಡ್ ಹರ್ ಗೋಲ್ಸ್. ಯಾ, ಅದು ನಿಮ್ಮ ಜೊತೆ ಡಿವೋರ್ಸ್ ಆದ್ಮೇಲೆ ಆ ಗೋಲ್ಸ್ನ ಅಚೀವ್ ಡಿವೋರ್ಸ್ ಆದಮೇಲೆ ಬುಟಿಕ್ ಓಪನ್ ಮಾಡಿದ್ರು. ಓಕೆ ಸರ್, ಅಂದರೆ ಅವರು ಇವಾಗ ನನ್ನ ಕ್ವಶನ್ ಏನಂದರೆ, ನಿಮ್ಮ ಜೊತೆ ಇರಬೇಕಾದ್ರೇನೆ ಅಂದರೆ ಮ್ಯಾರೇಜ್ ಅನ್ನೋ ಒಂದು ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕಾದ್ರೇನೆ ಶಿ ವಾಂಟೆಡ್ ಟು ಮೂವ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿನ, ಅಥವಾ ಅವರು ನಿಮ್ಮ ಜೊತೆ ಡಿವೋರ್ಸ್ ಆದಮೇಲೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ? ಇಲ್ಲ, ನಾವು ಜೊತೆಲಿ ಇರುವಾಗೇನೆ ನಮ್ಮ ಪಾಪು ಹುಟ್ಟಾದ್ಮೇಲೆ ಅವಳು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿರೋದು. ಖುಷಿ ಹುಟ್ಟಿದ್ಯಾ ಸರ್? 2009 November 7, 2009. ಓಕೆ, ಅವರು ಆದ್ಮೇಲೆ ಅಂದರೆ ಒಂದು ವರ್ಷ ಆ ಥರ ಏನಾದ್ರು ಬ್ರೇಕ್ ತಗೊಂಡ್ರೆ? ಒಂದೂವರೆ ವರ್ಷ ಆದಮೇಲೆ ಅವ್ರು ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ಬಿಟ್ರು. ಸೊ ಹೇಗೆ ಅವ್ರಿಗೆ ಇಂಟ್ರೆಸ್ಟ್ ಬಂತು? ಅಂದರೆ ಈ ಹಿಂದೆ ನೀವು ಹೇಳಿದ್ರಿ ಅವ್ರಿಗೆ ಬೊಟಿಕ್ ಓಪನ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಅಂತ, ಬಟ್ ಇಂಡಸ್ಟ್ರಿ ಕಡೆಗೆ ಯಾವಾಗ ಅದು ಟರ್ನ್ ಆಯಿತು? ಅದೊಂದು ಒಳ್ಳೆ ನೆನಪಿದೆ ಮೇಡಮ್. ಅದರಲ್ಲಿ ನಾವು ಇನೋವೇಟಿವ್ ಫಿಲ್ಮ್ ಸಿಟಿಗೆ ಹೋಗಿದ್ವಿ, ನಾನು ಪವಿ. ಇನೋವೇಟಿವ್ ಫಿಲ್ಮ್ ಸಿಟಿಗೆ ಹೋಗೋದು ವೀಕೆಂಡ್ ಇತ್ತು. ಸೊ ವಿತೌಟ್ ಚಲೋ ವಿಲ್ ಗೋ ಔಟ್ ಅಂತ. ಅದೇ ದಿನ ಯಾವುದೋ ಚಾನಲಲ್ಲಿ ರಿಯಾಲಿಟಿ ಶೋ ನಡೀತಾ ಇತ್ತು. ಸೊ ಅಲ್ಲಿ ಅವತ್ತು ಲಾಸ್ಟ್ ಡೇ ಸೆಟಪ್ ಎಲ್ಲ ನಡೀತಾ ಇತ್ತು. ಸೊ ಶಿ ಸೆಡ್ ಕೂತ್ಕೊಂಡು ನೋಡೋಣ ಸ್ವಲ್ಪ ಅಂತ. ಕೂತ್ಕೊಂಡು ನೋಡಿದ್ವಿ, ಎಲ್ಲ ಶೋ ಎಲ್ಲ ನೋಡಿದ್ವಿ. ಅಲ್ಲಿಂದ ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ ಥಾಟ್ ಬಂತು, ಅದೇನು ನಾನು ಒಂದು ಹೆಸರು ಮಾಡ್ಬೋದಲ್ವಾ ಅಂತ. ಸೊ ಅಲ್ಲಿ ಅವ್ರಿಗೆ ಕೋಳಿ ರಮ್ಯಾ ಅಂತ ಹೊರಗೆ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ, ಅವ್ರ ಪರಿಚಯ ಆಗಿ ಫ್ರೆಂಡ್ಸ್ ಆದರು. ಅಲ್ಲಿಂದ ಅವ್ರ ಫಿಲ್ಮ್ ಇಂಡಸ್ಟ್ರಿದಲ್ಲಿ ಒಂದು ಹೆಜ್ಜೆ ಹಾಕಿದ್ರು. ಅವ್ರ ಫಸ್ಟ್ ಫಿಲ್ಮ್ ಮಾಡಿದಾಗ ಕೂಡ ನೀವು ಒಟ್ಟಿಗೆ ಇದ್ರಿ? ಡಿವೋರ್ಸ್ ಒಟ್ಟಿಗೆ ಅಲ್ಲ, ಆಲ್ಮೋಸ್ಟ್ 3-4 ಮೂವೀಸ್ ಆದಮೇಲೆ ನಾವು ಸ್ವಲ್ಪ ಕ್ಲಾಶಸ್ ಸ್ಟಾರ್ಟ್ ಆಯಿತು. ಯಾಕೆ ಆ ಕ್ಲಾಶಸ್? ಟೈಮಿಂಗ್ ಮ್ಯಾಮ್. ಫಸ್ಟ್ ಥಿಂಗ್ ಇಸ್ ಟೈಮ್. ಅಂದರೆ ಅವರು ಲೇಟಾಗಿ ಬರ್ತಾರೆ ಶೂಟಿಂಗಿಂದ ಅಂತ? ನಾನು ಆಫೀಸಲ್ಲಿ, ನಮಗೂ ಶಿಫ್ಟ್ಸ್ ಇರುತ್ತೆ. ಅಂಥ ಶಿಫ್ಟಲ್ಲಿ ನಾನು ಬರೋದು ಅವ್ರ ಮನೇಲಿ ಇಲ್ಲ. ಅವರು ಇರುವಾಗ ನಾನಿಲ್ಲ. ಇಬ್ಬರಿಗೂ ಒಂದೇ ಮನೆ, ಅವರು ಬರೋದು ನಾನು ಬರೋದು, ಅವರು ಹೋಗೋದು ನಾನು ಹೋಗೋದು. ಬಟ್ ಇಬ್ಬರಿಗಿಬ್ಬರು ನೋಡೋಕೆ ಆಗ್ತಾ ಇರಲಿಲ್ಲ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ ಫೈಟ್ಸ್ ಏನಾದರೂ ಕ್ಲಾಶಸ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಸ್ವಲ್ಪ ಚಿಕ್ಕ ಕ್ಲಾಸಸ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ಪವಿತ್ರ ಅವರು ಹೇಗಿದ್ರು? ಈಗಲೂ ಚೆನ್ನಾಗಿದ್ದಾರೆ. ಈಗಲೂ ಮಾತಾಡ್ತಾರೆ? ಇಲ್ಲ, ಅದೇ ಅವ್ರು ಮಾತಾಡಲ್ಲ. ಬಟ್ ನನಗೆ ಗೊತ್ತು ಪವಿತ್ರ ಮನಸ್ಸಲ್ಲಿ ನಮ್ಮ ಪೇರೆಂಟ್ಸ್ ಬಗ್ಗೆ ಏನೋ ಕೋಪ ದೇಶ ಏನೂ ಇಲ್ಲ. ನೀವು ಹೇಗಿದ್ದೀರಾ ಪವಿತ್ರ ಅವರ ಪೇರೆಂಟ್ಸ್ ಹತ್ರ? ನಾನು ಈಗಲೂ ಮಾತಾಡ್ತೀನಿ. ಈಗಲೂ ಟಚ್ ಅಲ್ಲಿದ್ದೀರಾ? ಟಚಲ್ಲಿ. ಪವಿತ್ರ ಅವ್ರು ಜೈಲಿಗೆ ಹೋದಾಗ ಕೂಡ ನೀವು ಅವ್ರ ತಾಯಿ ಹತ್ರ ಅವರ ತಂದೆ ಹತ್ರ ಮಾತಾಡಿದ್ದೀನಿ. ತಾಯಿ ಹತ್ರ ಏನು ಹೇಳಿದ್ರು ಸರ್? ಇಲ್ಲ, ನಾರ್ಮಲ್ ಆಗಿ ನನಗೆ ಈ ವಿಷಯ ಗೊತ್ತಾದ್ಮೇಲೆ ನಾನು ಫೋನ್ ಮಾಡಿದೆ. ನಾನು ಅಂಕಲ್ ಅಂತ ಕರೆಯೋದು ಅವ್ರಿಗೆ. ಅಂಕಲ್, ಇದು ದಿಸ್ ನ್ಯೂಸ್ ಇಸ್ ನಿಜಾನಾ ಅಂತ ಅವ್ರು ಹೇಳಿದ್ರು. ಹೌದು, ಇದು. ದೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಕಾಲ್ಸ್ ಫ್ರಮ್ ಆಲ್ ದ ಚಾನಲ್ಸ್. ಅದು ಹೆಂಗೆ ಚಾನಲ್ಸ್ ಅವ್ರು ಕಂಡುಹಿಡಿದಿರೋ ಗೊತ್ತಿಲ್ಲಪ್ಪ ನಂಬರ್ನ. ನನ್ನ ನಂಬರ್ ಕಂಡುಹಿಡಿದ್ರು, ನಂಗೆ ಫೋನ್ ಮಾಡಿದ್ರು. ದೆನ್ ಐ ಸೆಡ್ ಯಾ, ದಿಸ್ ದ ರೈಟ್ ಟೈಮ್. ಟಿಲ್ ದೆನ್ ಯಾರಿಗೂ ಗೊತ್ತಿರಲಿಲ್ಲ ಸಂಜಯ್ ಸಿಂಗ್ ಯಾರು ಅಂತ. ಸಂಜಯ್ ಸಿಂಗ್ 12 ವರ್ಷ ಆದಮೇಲೆ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಬಂದು ಒಪ್ಕೊಂಡಿದ್ದು ಹೇಳಿದ್ದು. ದ್ಯಾಟ್
ಪವಿತ್ರ ಗೌಡ ಇಸ್ ಮೈ ವೈಫ್ ಅಂತ. ಅಷ್ಟೊಂದಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ಸರ್, ಈಗ ನೀವು ಡಿವೋರ್ಸ್ ಆಗಬೇಕು ಅನ್ನೋ ನಿರ್ಧಾರ ತಗೋತೀರಾ, ಡಿವೋರ್ಸ್ ಕೂಡ ಆಗ್ತೀರಾ. ಸಾಕಷ್ಟು ಜನಕ್ಕೆ ಏನು ಅಭಿಪ್ರಾಯ ಅಂದರೆ, ದರ್ಶನ್ ಅವರು ಪರಿಚಯ ಆದಮೇಲೆನೆ ಪವಿತ್ರ ಅವರು ಹಾಗೆ ಸಂಜಯ್ ಸಿಂಗ್ ಅವರು ಡಿವೋರ್ಸ್ ಪಡೆದಿತ್ತು ಅಂತ. ಏನಪ್ಪ ನನಗೆ ಗೊತ್ತಿಲ್ಲ. ನಾನು ಪವಿತ್ರ ಒಟ್ಟಿಗೆ ಇರೋ ಟೈಮಲ್ಲಿ ಯಾವಾಗಲೂ ನಾನು ಈ ಸುದ್ದಿನ ಕೇಳಿಲ್ಲ. ಪವಿತ್ರ ಬಾಯಿಂದ ನಾನು ಯಾವಾಗೂ ದರ್ಶನ್ ಹೆಸರು ಕೇಳಿರಲಿಲ್ಲ. ಶೂಟಿಂಗ್ ಇದರಲ್ಲಿ ಇನ್ಫ್ಯಾಕ್ಟ್ ನಾನು ದರ್ಶನ್ ಅವ್ರ ಮೂವೀಸ್ ತುಂಬ ನೋಡ್ತಾ ಇದ್ದೆ. ಬಟ್ ನಾನು ಯಾವಾಗಲೂ ಪವಿತ್ರ ನನಗೆ ಯಾವಾಗಲೂ ಹೇಳಿಲ್ಲ ದರ್ಶನ್ ಅವ್ರ ಬಗ್ಗೆ ಈ ಥರ ಆ ಥರ ಅಂತ. ಪವಿತ್ರ ಅವರು ಫೋಟೋ ಹಾಕ್ತಾಗ ದರ್ಶನ್ ಅವ್ರ ಜೊತೆ ನಿಮಗೆ ಹೆಂಗೆ ಫೀಲ್ ಆಯಿತು ಅಂತ? ಅಂದರೆ ಯೂಶಲಿ ಒಂದು ಹುಡುಗ ಒಂದು ಹುಡುಗಿ ಫೋಟೋ ಹಾಕ್ತಾರೆ ಅಂದರೆ ದೇ ಫೀಲ್ ವೆರಿ ಜಲಸ್. ಅದರಲ್ಲಿ ಶಿ ಇಸ್ ಅನ್ ಯುವರ್ ಎಕ್ಸ್ ವೈಫ್ ಆ ಟೈಮಲ್ಲಿ. ಸೊ ಹೇಗೆ ಫೀಲ್ ಆಯಿತು ಅಂತ? When I never felt bad when she went into film industry. So I should accept everything, whatever is coming. So ನನಗೆ ತಪ್ಪೇನು ಅನಿಸಿಲ್ಲ. I never felt bad. It can be a film movie or it can be something. ಬಟ್ ಫ್ರೆಂಡ್ಸ್ ಆದ್ರೂ ಒಟ್ಟಿಗೆ ಫೋಟೋ ತೆಗೆಸ್ಕೊತಾರಲ್ವ. ಸೊ ಐ ನೆವರ್ ಫೆಲ್ಟ್ ಬ್ಯಾಡ್. ಬಟ್ ಪವಿತ್ರ ಅವರೇ ಹೇಳಿದ್ದಾರೆ ಸಾಕಷ್ಟು ಕಡೆ, ಅಂದರೆ 10 ಇಯರ್ ಇನ್ನು ಅವ್ರ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೂ ಕೂಡ ಹಾಕಿದ್ದಾರೆ 10 years ಅಂತ ಹೇಳಿ ಅವರ ರಿಲೇಶನ್ಶಿಪ್ ಅಂತ. ಅದು ನಿಮ್ ಗಮನಕ್ಕೆ ಬಂದಿರುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಅವಾಗ ನಿಮ್ಗೆ ಹೆಂಗೆ ಫೀಲ್ ಆಯಿತು ಅಂತ? ವಿ ಆರ್ ನಾಟ್ ಇನ್ ಟಚ್ ಇನ್ ಎನಿ ವೇಸ್. ನಾವಿಬ್ಬರು, ನಾನು ಪವಿತ್ರ, ಇಲ್ಲಾಂದರೆ ಯಾರೇ ನಾವು ಇರಲಿ, ಅವ್ರ ಫ್ಯಾಮಿಲಿ ಕಡೆ ನಾವು ಇರಲಿ, ನೀವು ನನ್ನ ಫೇಸ್ಬುಕ್ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ನೀವು ನೋಡಿದ್ರೆ ವಿ ಆರ್ ನಾಟ್ ಇನ್ ಟಚ್. ಸೊ ಕಮೆಂಟ್ಸು ನಾನು ನೋಡಿರಲಿಲ್ಲ. ಬಟ್ ಸುದ್ದಿ ಬಂದಿತ್ತು. ಬಿಕಾಸ್ ನಿಮ್ಮ ಫೋಟೋರ್ನ ಕೂಡ ಶೇರ್ ಮಾಡ್ತಾರೆ, ಅಂದ್ರೆ ನೀವು ಪವಿತ್ರ ಅವರು ಮಗು ಇರುವಂತಹ ಹಳೆ ಪಿಕ್ಚರ್ಸ್ ಕೂಡ ಸೋಷಿಯಲ್ ಮೀಡಿಯಾ ತೆಗಿತಿರೋ ಗೊತ್ತಿಲ್ಲ. ಅಂದ್ರೆ ದರ್ಶನ್ ಅವರ ಪತ್ನಿ ಅದನ್ನ ಪೋಸ್ಟ್ ಮಾಡ್ತಾರೆ. ವಿಜಯಲಕ್ಷ್ಮಿ ಅವ್ರು ಮಾಡಿದ್ದಾರೆ, ಅವ್ರಿಗೆ ಹೆಂಗೆ ಸಿಕ್ತೋ ಗೊತ್ತಿಲ್ಲ. ಬಟ್ ಅದು ಆ ಪೋಸ್ಟ್ ನೋಡಾದ್ಮೇಲೆ ರಿಲೇಷನ್ಶಿಪ್ ಅಂತ ವರ್ಡ್ ನಾನು ನೋಡಿರಲಿಲ್ಲ. ಬಟ್ 10 years ಆಫ್ ಸಕ್ಸಸ್ಫುಲ್ ಫ್ರೆಂಡ್ಶಿಪ್ಪಲ್ಲಿ ಇರುತ್ತಲ್ವ. ನನಗೂ ಫ್ರೆಂಡ್ ಇದ್ದಾರೆ, ನಾವು ಹೇಳ್ತೇವೆ 10 ವರ್ಷ ಆಯ್ತು ಮಗ ನಮ್ಮ ಫ್ರೆಂಡ್ಶಿಪ್ಪಲ್ಲಿ. ಅದೇ ಥರ ಇರ್ಬೋದು ಅನಿಸುತ್ತೆ. ಈಗ ತಂದೆ ಮಗಳ ಸಂಬಂಧ ಅಂದರೆ ಅದೊಂಥರ ತುಂಬ ಸ್ಟ್ರಾಂಗ್ ಬಾಂಡಿಂಗ್. ಅದು ತಂದೆ ಮಗಳ ಬಗ್ಗೆ ಮಾತಾಡಬೇಕಾದ್ರೆ ಯೂಶಲಿ ಎಮೋಷ್ನಲ್ ಆಗಿಬಿಡ್ತಾರೆ. ಅಂಥದ್ರಲ್ಲಿ ನೀವು ಖುಷಿನ ಬರೀ ಸೋಷಿಯಲ್ ಮೀಡಿಯಾಲೇ ನೋಡ್ತಿದ್ರೆ. ದರ್ಶನ್ ಅವ್ರ ಜೊತೆ ಡ್ಯಾನ್ಸ್ ವಿಡಿಯೋ ಕೂಡ ಶೇರ್ ಮಾಡಿದರು, ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಶೇರ್ ಮಾಡಿದರು. ಅದು ನೋಡಿದಾಗ ನಿಮಗೆ ಹೆಂಗೆ ಫೀಲ್ ಆಯಿತು? ನಿಮಗೆ ನಾನು ಖುಷಿ ಜೊತೆ ಆ ಥರ ಇರಬೇಕಿತ್ತು, ಆ ಬಾಂಧವ್ಯ ನನಗೂ ಬೇಕಿತ್ತು ಅಂತ ಅನ್ನಿಸ್ಲಿಲ್ವಾ? ಯಾಕೆ ಅನ್ಸಲ್ಲ ಮೇಡಮ್, ಅನಿಸುತ್ತೆ. ಬಟ್ ಇನ್ಫ್ಯಾಕ್ಟ್ ದರ್ಶನ್ ಅವರು ಟೈಮ್ ತೊಗೊಂಡು ನಮ್ಮ ಮಗಳ ಹತ್ರ ಹೋಗ್ಬಿಟ್ಟು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಅವ್ರಿಗೆ. ಆ್ಯಂಡ್ ಇನ್ಫ್ಯಾಕ್ಟ್ ಸೆಲೆಬ್ರಿಟಿ ಜೊತೆ ಒಂದು ನನ್ನ ಮಗಳು ಬರ್ಡೇ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಓಕೆ. ಒಂದು 5 ನಿಮಿಷ ಡ್ಯಾನ್ಸ್ ಮಾಡಿದ್ರೆ ಏನಾಗಿತ್ತು, ಅದಿರಲ್ಲ ಪ್ರಾಬ್ಲಮ್. ಈಗ ಕೋರ್ಟಲ್ಲಿ ಡಿವೋರ್ಸ್ ಆದಾಗ ನಿಮ್ಮ ಮಕ್ಕಳು ಯಾರಿಗೆ ಹ್ಯಾಂಡ್ ಓವರ್ ಆಗಬೇಕು ಅಂತ ಹೇಳಿ ಕೂಡ ಅಲ್ಲಿ ಡಿಕ್ಲರೇಷನ್ ಆಗತ್ತೆ. ಪವಿತ್ರ ಅವರಿಗೆ ಅಂತಾನೆ ಇತ್ತಾ ಅಥವಾ ನೀವು ನೋಡ್ಕೋಬೇಕಂತಿತ್ತ? ಇಲ್ಲ ನೋಡಿ, ಅಲ್ಲಿ ಪಾಯಿಂಟ್ ಬಂದಿತ್ತು ಹೆಣ್ಮಗು. ಸೊ ಅಂಥ ಟೈಮಲ್ಲಿ ನಾನು ಒಬ್ಬನೇ ಇದ್ದೆ ಬ್ಯಾಂಗ್ಳೂರಲ್ಲಿ. ಸೊ ನಾನು ಹೆಂಗೆ ನೋಡ್ಕೋಬೇಕಾಗ, ಸೊ ಕೋರ್ಟ್ ಸೈಡ್ ನೋಡಿ ಹೆಣ್ಮಗುನ ಒಂದು ತಾಯಿನೇ ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ನಿಮ್ಮ ಒಬ್ಬರೇ ಇದ್ದೀರಾ, ನೀವು ಹೆಂಗೆ ನೋಡ್ಕೋಬೋದು ಇದು. ಸೊ ವಿಲ್ ಗಿವ್ ದ ಡಾಟರ್ ಟು ಪವಿತ್ರ ಗೌಡ, ಲೆಟ್ ಹರ್ ಟೇಕ್ ಕೇರ್ ಅಂತ ಹೇಳಿದರು. ಸೊ ನಾನು ಒಪ್ಕೊಟ್ಟೆ, ಬಿಕಾಸ್ ಐ ನೋ ವಾಟ್ ಐ ಆಮ್ ಅಂತ. ಪವಿತ್ರ ವಿಲ್ ಟೇಕ್ ಕೇರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಶಿ ಈಸ್ ಡೂಯಿಂಗ್ ಗುಡ್ ಆಲ್ಸೋ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ತುಂಬ ಒಳ್ಳೆ ಎಜುಕೇಷನು ಮಾಡಿಸ್ತಾ ಇದ್ದಾರೆ. ಸೊ ಹಾಗೆ ನೀವು ಕೂಡ ವಿಸಿಟ್ ಮಾಡ್ಬೋದು ಅನ್ನೋದು ಕೂಡ ಇತ್ತು. ಬಟ್ ನೀವು ಪ್ರಯತ್ನ ಪಡ್ಲಿಲ್ವಾ ಡಿವೋರ್ಸ್ ಆದ್ಮೇಲೆ ಖುಷಿಯವ್ರನ್ನ ಮಾತಾಡಿಸ್ಬೇಕು ಅಂತ? ಬಂದೆ ನಾನು, 2 ಸತಿ ಬಂದಿದ್ದೀನಿ ನಾನು. ಅಂದರೆ ಎಷ್ಟು ವರ್ಷ ಆಯಿತು ಡಿವೋರ್ಸ್ ಆಗಿ? ಎಷ್ಟು ಸಲ ಖುಷಿನ ಭೇಟಿ ಮಾಡಿ? ಖುಷಿನ ನಾನು 2 ಸತಿ ಭೇಟಿ ಮಾಡಿದ್ದೀನಿ. ಡಿವೋರ್ಸ್ ಆಗಿ ಆಲ್ಮೋಸ್ಟ್ 2013 ಡಿವೋರ್ಸ್ ಆಗಿರೋದು. ಇದು 2011-12 ಇಯರ್ಸ್ ಆಗಿದೆ. ಅವ್ರು ಪವಿತ್ರ ಅವ್ರು ಜೈಲಿಗೆ ಹೋದಾಗ ಕೂಡ ನೀವು ಖುಷಿಗೆ ಧೈರ್ಯ ಹೇಳೋದಕ್ಕೆ ಪ್ರಯತ್ನ ಪಡಲಿಲ್ವಾ ಭೇಟಿ ಮಾಡಿ? ವೈ ಶುಡ್ ಐ ಮೇಡಮ್? ನೋಡಿ, ಮೈ ಕುಸಮ್ ಇಸ್ ವೆರಿ ಸ್ಟ್ರಾಂಗ್ ಗರ್ಲ್. ಶಿ ಈಸ್ ಜಸ್ಟ್ ಲೈಕ್ ಮೀ. ಮೆಂಟಾಲಿಟಿ ನಂತರನೇ ಅವ್ರದ್ದು. ಶಿ ಈಸ್ ಸ್ಟ್ರಾಂಗ್ ಹಾರ್ಟೆಡ್, ಮೆಚ್ಯೂರ್ಡ್. ಇಷ್ಟು ನೋಡಿ, ಚಿಕ್ಕ ಮಗು ಅದು. ಇದು ಎಷ್ಟು 13-14 ವರ್ಷ ಮಗು ಅದು. ಬಟ್ ಅವ್ರ ಮೆಂಟಾಲಿಟಿ, ಅವ್ರ ಹತ್ರ ನೀವು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಟ್ ಹೌ ಸ್ಟ್ರಾಂಗ್ ಶಿ ಈಸ್ ಅಂತ. ನಾನು ಫೋನ್ ಮಾಡಿದೆ, ಮಾತಾಡಿದ್ದೆ. ಇನ್ಫ್ಯಾಕ್ಟ್ ಅವಳೇ ನನಗೆ ಧೈರ್ಯ ಕೊಟ್ಟಿದ್ರು. ಡ್ಯಾಟ್ ಬಿ ನಾರ್ಮಲ್. ಪವಿತ್ರ ಅವರು ಜೈಲಲ್ಲಿ ಇರ್ಬೇಕಾದ್ರೆ ಅಂದ್ರೆ ಈಗಲೂ ಅಪ್ಪ ಅಂತಾನೆ ಕರೀತಾರೆ, ಪಾಪ. ಶಿ ಕಾಲ್ಸ್ ಮೀ ಪಾಪ. ಪಪ್ಪ. ಓಕೆ.
ಹಾಗೆ ಪವಿತ್ರ ಅವರು ಕೆರಿಯರ್ ಓರಿಯೆಂಟೆಡ್ ವುಮೆನ್ ಅಂತ ನೀವೇ ಮೆನ್ಷನ್ ಮಾಡಿದ್ದು. ಅವರು ಫಿಲಿಂ ಇಂಡಸ್ಟ್ರಿಯಲ್ಲೂ ಕೂಡ ಅವ್ರು ಒಂದಷ್ಟು ಫಿಲಿಮ್ಸ್ಗಳನ್ನ ಮಾಡಿದ್ರು. ಯಾವಾಗ ಸರ್ ಅವರು ಅಂದ್ರೆ ಕ್ಲಾಶಸ್ ಆಗ್ತಿದ್ರು ಕೂಡ ವರ್ಕೌಟ್ ಮಾಡ್ಬೇಕು ಇದನ್ನ ಅಂತ ನಿಮ್ಗೂ ಅವ್ರಿಗೂ ಅನ್ನಿಸ್ಲಿಲ್ವಾ? ಡಿವೋರ್ಸ್ ಅನ್ನೋ ಮೊರೆ ತಗೊಂಡ್ಬಿಟ್ರಲ್ಲ ಅಂತ. ನಾವು ಪ್ರಯತ್ನ ಪಟ್ಟಿದ್ವಿ, ಬಟ್ ಆಗ್ತಾ ಇಲ್ಲ ನೋಡಿ, ಟೈಮೇ ಸಿಗ. ಜಗಳ ಆಡ್ಬೇಕಂದ್ರೂ ಟೈಮ್ಸ್ ಬೇಕಲ್ವಾ, ಆ ಟೈಮೇ ನಮಗೆ ಮೇನ್ ಕಾರಣ ಆಗಿತ್ತು. ಸೊ ನೀವು ಒಂದ್ ಕಡೆ ಹೇಳ್ತೀರಾ ಪವಿತ್ರ ಅವರು ಮನಿ ಮೈಂಡೆಡ್ ಅಂತ. ಮನಿ ಮೈಂಡೆಡ್ ಅಲ್ಲ, ಐ ನೆವರ್ ಸೆಡ್ ಮನಿ ಮೈಂಡೆಡ್, ಐ ಆಲ್ವೇಸ್ ಸೆಡ್ ಕೆರಿಯರ್ ಓರಿಯೆಂಟೆಡ್. ಇದೆ ಯಾಕೋ ತಪ್ಪಾಗಿ ಹೇಳ್ತಾ ಇದ್ದೀರಾ. ನಾ ಇನ್ನೊಂದು ಚಾನಲ್ ಹಿಂಗೆ ಮನಿ ಮೈಂಡೆಡ್ ಅಂತ. ಶಿ ಇಸ್ ನಾಟ್ ಮನಿ ಮೈಂಡೆಡ್, ಶಿ ಇಸ್ ಕೆರಿಯರ್ ಓರಿಯೆಂಟೆಡ್, ಆಂಬಿಷಿಯಸ್. ಬಿಕಾಸ್ ನೀವೇ ಒಂದು ಖಾಸಗಿ ಚಾನೆಲ್ ಅಲ್ಲಿ ಕೂತ್ಕೊಂಡಾಗ ಹೇಳಿದ್ರಿ ಅವರು ಮನಿ ಜನರೇಷನ್ ಹೇಳಿರ್ಬೋದು, ಬಟ್ ನೆವರ್ ಸೆಡ್ ಮನಿ ಮೈಂಡೆಡ್ ಐತೆ. ಓಕೆ. ಸೊ ಈಗ ಅಂದ್ರೆ ನಿಮ್ಗೆ ರಿಯಾಕ್ಷನ್ ಹೆಂಗಿತ್ತು ಸರ್? ಅಂದ್ರೆ ಅವರು ಒಂದು ಕೊಲೆ ಕೇಸಲ್ಲಿ ಆರೋಪಿ ಆಗ್ಬಿಟ್ಟಿದ್ದಾರೆ ಅಂಡ್ ನೀವು ಒಂದು ಕಡೆ ಹೇಳಿದ್ರಿ ಕೂಡ, ಒಂದು ಇಲಿನ ಸಾಯ್ಸಕ್ಕೂ ಕೂಡ ಪವಿತ್ರ ತುಂಬಾ ಯೋಚನೆ ಮಾಡ್ತಾರೆ, ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಈ ತರ ಕೊಲೆಯಲ್ಲಿ ಹೇಗೆ ಅವ್ರು ಅಂದ್ರೆ ಅಷ್ಟು ಕಟುಕಿ ಅಲ್ಲ ಅಂತ ಹೇಳಿದ್ರಿ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಬಾಳ್ಬೇಕು ಅಂತ ನಿಜಾನೇ, ಅದರಲ್ಲಿ ಸ್ವಲ್ಪ ದುಡ್ಡು ಇಂಪಾರ್ಟೆಂಟ್ ಇದೆ. ಸೊ ಮನಿ ಮೈಂಡೆಡ್ ಅಂತ ನಾನು ಹೇಳಿ ಬೈ ಮಿಸ್ಟೇಕ್ ಬಂದಿರ್ಬೋದು, ಬಟ್ ಶಿ ಇಸ್ ನಾಟ್ ಮನಿ ಮೈಂಡೆಡ್, ಶಿ ಇಸ್ ಕೆರಿಯರ್ ಓರಿಯೆಂಟೆಡ್. ನಿಮ್ಮ ಫ್ಯಾಮಿಲಿ ಕೂಡ ಫಿನಾನ್ಷಿಯಲಿ ವೆಲ್ ಸೆಟಲ್ಡ್ ಇಫ್ ನೀವು ಹೇಳೋದು ನೋಡಿದ್ರೆ. ಆ ಫಾದರ್ ಇಸ್ ಎ ಕಾಂಟ್ರಾಕ್ಟರ್, ಹಾಗೆ ನೀವು ಕೂಡ IBM ಅಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿದ್ರಿ, ಉದ್ಯೋಗ ಇತ್ತು. ಫಿನಾನ್ಷಿಯಲಿ ಅಂದರೆ ಅವರು ನೀವು ಅಪ್ಪರ್ ರಿಚ್ ಅಂತ ಸುಮಾರು ಕಡೆ ಹೇಳ್ಕೊಂಡಿದ್ದೀರಾ. ಹಾಗಿದ್ದಾಗ ಪವಿತ್ರ ಅವರಿಗೆ ಯಾಕೆ ಆ ಮನಿ ಅನ್ನೋ ಮೆಂಟಾಲಿಟಿ ಬರುತ್ತೆ? ಅಂದ್ರೆ ದುಡ್ಡು ಮಾಡಬೇಕು, ಬೆಳಿಬೇಕು ಅಂತ ಬರುತ್ತೆ ಅನ್ನೋದೊಂದು ಕ್ವಶನ್ ಬಂದೇ ಬರುತ್ತೆ. ಬೆಳಿಬೇಕು ಅಂತ ಪ್ರಶ್ನೆ ಬರುತ್ತೆ. ದುಡ್ಡುಗೋಸ್ಕರ ಅಂತ ಅವಳು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿರಲಿಲ್ಲ. ಬೆಳಿಬೇಕು, ಒಂದು ಒಳ್ಳೆ ಹೆಸರು ಮಾಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನ ತಗೋಬೇಕು ಅಂತಲೇ ಅವಳು ಹೋಗಿರೋದು. ಮನಿ ಅಫ್ಕೋರ್ಸ್ ಒಂದು ಸತಿ ನಿಮಗೆ ಹೆಸರು ಬಂದಾದ್ಮೇಲೆ ಮನಿ ಡೆಫಿನೆಟ್ಲಿ ಕಮ್ಸ್ ಬಿಹೈಂಡ್ ಯು. ಸರ್ ಹಾಗೆ ಒಂದು ಇಲಿ ಸಾಯಿಸೋದಕ್ಕೂ ಯೋಚನೆ ಮಾಡ್ತಾರೆ ಪವಿತ್ರ ಅವರು ಅಂತ ಹೇಳ್ತಿದ್ರಿ. ಈಗ ಒಂದು ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆರೋಪಿ ಸ್ಥಾನ ಇದೆ, A1 ಆಗಿದ್ದಾರೆ ಪವಿತ್ರ ಅವರು. ಇದು ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಐ ವಾಸ್ ಶಾಕ್ ಮ್ಯಾಮ್, ಕಂಪ್ಲೀಟ್ಲಿ ಶಾಕ್ಡ್. ಆ ಟೈಮಲ್ಲಿ ಏನಂತಾರೆ, ಒಂದು ದೊಡ್ಡ ಸ್ಟೋನ್ ಬಂದುಬಿಡ್ತು ಅಂತ ತಲೆ ಮೇಲೆ ಬಿದ್ದುಬಿಡ್ತು ಅಂತ ಅನಿಸ್ಬಿಡ್ತು. ತುಂಬ ಶಾಕ್ ಆಗಿದೆ. ಒಂದು ಅರ್ಧ ಗಂಟೆವರೆಗೂ ನನಗೆ ವಾಸ್ ಲೈಕ್ ಮೈಂಡೇ ವರ್ಕ್ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾನು ಸ್ಕೂಲಲ್ಲಿದ್ದೆ. ಚಿನ್ನಂತೆ ಕೆಲಸ ಯಾಕೆ ಮಾಡಿದ್ದು, ಹೆಂಗೆ ಆಯಿತು ಅಂತ ಯೋಚನೆ ಅರ್ಧ ಗಂಟೆ ಕೂತ್ಕೊಂಡಾದ್ಮೇಲೆ ನಾನು ಸ್ಕೂಲ್ ಪ್ರಿನ್ಸಿಪಲ್ ಸರ್ಗೆ ಹೋಗಿ ಹೇಳಿದೆ, ಸರ್ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವತ್ತು, ಒಂದು ದಿವಸ ನಾನು ಐ ಆಮ್ ಲೀವಿಂಗ್ ಅಂತ. ಅವ್ರು ಅಂದರು, ಏನು ಮಧ್ಯದಲ್ಲೇ ಹೋಗ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ಮಾ ಏನೋ ಅಂತ. ನಾನು ಹೇಳಿದೆ ಆಮೇಲೆ ಹೇಳ್ತೀನಿ ಸರ್ ಅಂತ. ಬಂದುಬಿಟ್ಟೆ ಮನೆಗೆ ಬರೋಷ್ಟರಲ್ಲೇ 10 ನಿಮಿಷನೋ 15 ನಿಮಿಷ ಆಯಿತು, ಚಾನಲ್ ಸರ್ ಕಾಲ್ಸ್ ಬರೋದು ಸ್ಟಾರ್ಟ್ ಆಯಿತು. ನನಗೇನೂ ಗೊತ್ತಿಲ್ಲ. ಫಸ್ಟ್ ಚಾನಲ್ ಯಾರೋ ಮಾಡಿದರು, ಐ ಡೋಂಟ್ ರಿಮೆಂಬರ್ ದ ನೇಮ್ ಆಫ್ ದ ಚಾನಲ್. ನಾನು ಹೇಳಿದೆ, ಸರ್ ನೋಡಿ ನಾನು ಈಗಲೇ ನಾನು ಮಾತಾಡೋಕ್ಕಾಗಲ್ಲ, ನನಗೆ ಅರ್ಧ ಗಂಟೆ ಟೈಮ್ ಕೊಡಿ, ಆಮೇಲೆ ಮಾತಾಡ್ತೀನಿ ಅಂತ. ಅಷ್ಟರಲ್ಲಿ ನಾನು ಯೂಟ್ಯೂಬಲ್ಲಿ ಹೋಗಿ ನೋಡಿದೆ, ವಾಟ್ಸ್ ದ ರಿಯಲ್ ಥಿಂಗ್, ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಯೂಟ್ಯೂಬಲ್ಲಿ ನೋಡುವಾಗ ನಿಜವಾಗೂ ಇದು ಮಾತು ನಿಜಾನೇ ಅಂತ. ಆಮೇಲೆ ಚಾನಲ್ ಸರ್ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿದ್ರು. ಆಮೇಲೆ ಇಂಟರ್ವ್ಯೂಸ್ ನೀನು ನೋಡಿರ್ಬೋದು ಅನ್ಸುತ್ತೆ. ಅವರು ರೇಣುಕಾ ಸ್ವಾಮಿ ಅವರಿಗೆ ಕೂಡ ಚಪ್ಪಲಿ ಹೊಡೆದಿದ್ದಾರೆ ಅನ್ನೋದು ಕೂಡ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿದೆ. ಅಂದರೆ ಪವಿತ್ರ ಅವರಿಗೆ ಕೋಪ ಸಾಮಾನ್ಯವಾಗಿ ಬರುತ್ತಾ ಅಥವಾ ಅವ್ರು ಯಾವಾಗಲೂ ಕಾಮ್ ಆಗಿರ್ತಾರಾ ಅಂತ? ಕೋಪ ಬರಲ್ಲ, ಸೈಲೆಂಟ್ ಆಗೇನೆ. ಬಟ್ ಕೋಪ ಬಂದರೆ ಶೀ ಈಸ್ ಲೈಕ್ ಪೇಷಂಟ್ ಗರ್ಲ್ ಅದು. ಬಟ್ ಇದು ಆಗಿರೋದು ಕೆಲಸ ನಿಮ್ಗೆ ಗೊತ್ತಲ್ವ ಏನಾಯಿತು ಅಂತ. ಏನು ಹೆಸರು ಹೇಳಿದೆ ಅವರು? ರೇಣುಕಾ ಅವರು. ಪಾಪ ಅವರು ಎಲ್ಲಿದ್ರೂ ಚೆನ್ನಾಗಿರಲಿ. ಅವ್ರನಿಂದ ಮಿಸ್ಟೇಕ್ ಸ್ಟಾರ್ಟ್ ಆಗಿತ್ತು. ಅವ್ರು ಪದೇ ಮೆಸೇಜ್ ಕಳಿಸಿದ್ದಾರೆ. ಅದು ಎಲ್ಲೋ ಅವ್ರ ಮನಸ್ಸಲ್ಲಿ ಸ್ವಲ್ಪ ಆದಮೇಲೆ ಕೋಪ ಬಂತು ಅನಿಸುತ್ತೆ. ಅವ್ರು ಚಪ್ಪಲಿದಲ್ಲಿ ಹೊಡೆದಿರ್ಬೋದು. ಸರ್ ಅಂದರೆ ಲೀಗಲಿ ಪ್ರೊಸೀಡ್ ಆಗ್ಬೋದಿತ್ತು. ಅಂದರೆ ಪವಿತ್ರ ಅವ್ರು ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ಓದ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಲೀಗಲಿ ಹೋಗ್ಬೋದಿತ್ತು. ಯಾಕೆ ಅವರು ಈ ಥರ ಮರ್ಡರ್ ಮಾಡುವಂತಹ ಸಿಚುಯೇಷನಲ್ಲಿ ಇನ್ವಾಲ್ವ್ ಆಗ್ಬಿಟ್ರು ಅಂತ? ಹೆಂಗೆ ಹೇಳೋದು ಮೇಡಮ್, ನಾನು ಮುಂಚೆನೂ ಹೇಳಿದ್ದೆ, ಅದೇನೋ ದಿಸ್ ಈಸ್ ಸಮಥಿಂಗ್ ಲೈಕ್ ಆಕ್ಸಿಡೆಂಟಲ್ ಕೇಸ್ ಆಗಿಬಿಟ್ಟಿದೆ.
ಬೈ ಮಿಸ್ಟೇಕ್ ಆಗಿದೆ. ಐ ಡೋಂಟ್ ಥಿಂಕ್ ದ್ಯಾಟ್ ಅವರ್ ಇಂಟೆನ್ಷನ್ ವಾಸ್ ಟು ಕಿಲ್ ಅಂತ. ಕಿಲ್ ಮಾಡೋವಂಥ ಇಂಟೆನ್ಷನ್ ಇದ್ದಿದ್ರೆ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ನುಗ್ಬಿಟ್ಟು ಹೊಡಿಬೋದಾಯಿತು. ಬಟ್ ಆ ಥರ ಏನೂ ಇಲ್ಲ, ಬೈ ಮಿಸ್ಟೇಕ್ ಆಗೋಯ್ತಿದ್ದು ನನ್ನ ಪ್ರಕಾರ. ಅಂದ್ರೆ ಕರ್ಸಿ ಮಾತಾಡ್ಬೋದಿತ್ತು ಅಂತ, ಪೊಲೀಸವ್ರಿಗೆ ಹೇಳ್ಬೋದಿತ್ತು ಈ ತರ ನಂಗೆ ಬ್ಯಾಡ್ ಮೆಸೇಜಸ್ ಬರ್ತಾ ಇದೆ ಇಂಥ ಪರ್ಸನ್ ಕಡೆಯಿಂದ, ರೇಣುಕಾ ಸ್ವಾಮಿ ಅವ್ರು ನಂಗೆ ಅಶ್ಲೀಲ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ, ಫೋಟೋಸ್ನ ಕಳಿಸ್ತಾ ಇದ್ದಾರೆ, ವಿಡಿಯೋಸ್ನ ಕಳಿಸ್ತಾ ಇದ್ದಾರೆ ಅಂತ ಪೊಲೀಸವ್ರ ಹತ್ರ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದಿತ್ತು. ಯಾಕಂದ್ರೆ ಅವರು ಓದ್ಕೊಂಡಿದ್ದಾರೆ, ರೆಡ್ ಕಾರ್ಪೆಟ್ನ ನೋಡ್ಕೋತಾ ಇದ್ದಾರೆ, ಹಾಗೆ ಸಿನಿಮಾಲು ಮೂವೀಸ್ನ ಕೂಡ ಮಾಡಿದ್ದಾರೆ. ಈ ಥರ ಪರ್ಸ್ನಾಲಿಟೀಸ್ ಎಲ್ಲ ಈ ರೀತಿಯಾದಂತಹ ಸ್ಟೆಪ್ನ ತಗೊಂಡ್ರೆ ಅವ್ರ ಮೇಲೂ ಎಫೆಕ್ಟ್ ಆಗುತ್ತೆ. ಸೊ ಅವ್ರು ಲೀಗಲಿ ಹೋಗ್ಬೋದಿತ್ತು, ಕಂಪ್ಲೇಂಟ್ ಕೊಡ್ಬೋದಿತ್ತು ಅಂತ. ಬಟ್ ಅವ್ರಿಗೆ ಪೇಷನ್ಸ್ ಲೆವೆಲ್ ಕಮ್ಮಿ ಇತ್ತಾ, ಅಥವಾ ಅವ್ರಿಗೆ ಅಗ್ರೆಷನ್ ಅನ್ನೋದು ಅಷ್ಟೊಂದಿದೆಯಾ, ಕೋಪ ಬೇಗ ಬರುತ್ತಾ ಅನ್ನೋದು? ಇಲ್ಲ, ನನ್ನ ಪ್ರಕಾರ ನೋಡಿ, ಶಿ ಥಾಟ್ ದಟ್ ಶೀಸ್ ಎ ಸೋಷಲ್ ಫಿಗರ್ ಅಲ್ವಾ. ಸೊ ಮೀಡಿಯಾದ ಪೊಲೀಸರ ಹತ್ರ ಹೋದರೆ ಮೀಡಿಯಾ ಅವರು ಬಿಡಲ್ಲ. ಒಂದು ಚಿಕ್ಕ ಪಾಯಿಂಟ್ ಸಿಕ್ಕಿದ್ರೆ ಮೀಡಿಯಾವ್ರು ಹಿಂದೆ ಬಿದ್ದುಬಿಡ್ತಾರೆ. ಸೊ ಯಾಕೆ ಹೆಸರು ಹಾಳು ಮಾಡೋದು ಅಂತ ನನ್ನ ಪ್ರಕಾರ. ಶಿ ವುಡ್ ಹ್ಯಾವ್ ನಾಟ್ ಗಾನ್. ಕರೆದ್ಬಿಟ್ಟು ಒಂದು ಏಟು ಹೊಡೆದ್ಬಿಟ್ಟು ಹೇಳೋಣ ಅಂತ ಪ್ರಯತ್ನ ಪಟ್ಟಿರ್ಬೋದು. ಬಟ್ ಆ್ಯಕ್ಸಿಡೆಂಟ್ಲಿ ಆ ಇನ್ಸಿಡೆಂಟ್ ನಡೆದೋಗಿದೆ ಅಲ್ಲಿ. ಅದು ನಾನು ತಪ್ಪಂತ ಹೇಳ್ತೀನಿ. ಅಂದ್ರೆ ಈಗ ಅವರು ಜೈಲಿಂದ ಹೊರಗಡೆ ಬಂದಿದ್ದಾರೆ. ಸೊ ಅಂದ್ರೆ ಅವ್ರ ಪೇರೆಂಟ್ಸ್ ಹತ್ರ ಏನಾದರೂ ಮಾತಾಡಿದ್ರ, ಅವರ ತಂದೆ ಏನಾದರೂ ರಿಯಾಕ್ಟ್ ಮಾಡಿದ್ರ ಹೊರಗಡೆ ಬಂದಿದ್ದಾರೆ ಬೇಲ್ ಸಿಕ್ಕಿ ಅಂತ? ನಾನು ಮಾತಾಡಿಲ್ಲ, ಫೋನ್ ಮಾಡೇ ಇಲ್ಲ ನಾನು ಇಷ್ಟೊತ್ತಿಗೆ, ಇನ್ನೂ ಮಾಡಿಲ್ಲ. ನೋಡ್ತೀನಿ, ಈಗಲೇ ಫೋನ್ ಮಾಡೋದು ತುಂಬ ತಪ್ಪೋದು, ಆಮೇಲೆ ಮಾಡ್ತೀನಿ. ದರ್ಶನ್ ಅವರು ಹಾಗೆ ಅವರ ಆಪ್ತರು ನಿಮಗೆ ಸ್ವಲ್ಪ ಥ್ರೆಟ್ ಮಾಡಿದ್ರು, ಅಂದರೆ ನಿಮ್ಮ ಹೆದರಿಕೆ ಹಾಕಿದ್ರು, ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳಿ ನೀವು ಬೆಂಗಳೂರನ್ನ ಖಾಲಿ ಮಾಡಿದ್ರಿ ಅನ್ನೋದು ಒಂದಷ್ಟು ಕೇಳಿ ಬರ್ತಾ ಇದೆ. ಸತ್ಯನ ಸೇರೋದು? ಏನಾದರೂ ದರ್ಶನ್ ಅವ್ರ ಆಪ್ತರು ಏನಾದರೂ ನಿಮಗೆ? ಇಲ್ಲ ಇಲ್ಲ ಇಲ್ಲ, ನನಗೆ ಯಾರೂ ಥ್ರೆಟ್ ಮಾಡಿಲ್ಲ ಮೇಡಮ್. ಇದು ನೀವೇ ಅಲ್ಲ, ಇನ್ನೂ 2-3 ಚಾನಲ್ಸ್ ಅವರು ಕೇಳಿದರು. ಪಾಪ ದರ್ಶನ್ ಅವರು ಅಂಥ ಕೆಲಸ ಯಾವಾಗೂ ಮಾಡಿಲ್ಲ, ನನಗೆ ಯಾವಾಗೂ ಥ್ರೆಟ್ ಮಾಡಿಲ್ಲ, ಏನೂ ಇಲ್ಲ. ಅಂದ್ರೆ ನೀವೀಗ ಬೇಸಿಕಲಿ ಉತ್ತರ ಪ್ರದೇಶದಲ್ಲೇ ಇದ್ದೀರಾ, ನೀವೇನೋ ಸ್ಕೂಲ್ ನೋಡ್ಕೋತಿದ್ದೀರಾ ಅಂತ ಕೇಳ್ಪಟ್ವಿ ನಾವು. ಅಂದ್ರೆ IT ಫುಲ್ ಬಿಟ್ಬಿಟ್ಟಿದ್ದೀರಾ? IT ಬಿಟ್ಬಿಟ್ಟಿದ್ದೀರಾ. ಈಗ ಮತ್ತೆ ಖುಷಿ ಜೊತೆ ಅಂದ್ರೆ ನಿಮ್ಗೆ ಆ ಲಿಬರ್ಟಿ ಇದೆ ಹೋಗಿ ಖುಷಿ ಅವ್ರನ್ನ ಭೇಟಿ ಮಾಡುವಂಥದ್ದೆಲ್ಲ, ಮುಂದೆ ಯಾವಾಗಾದ್ರೂ ಭೇಟಿ ಮಾಡ್ತೀರಾ, ಹೇಗೆ? ಈಗ ತಕ್ಷಣ ನಾನು ಭೇಟಿ ಮಾಡಲ್ಲ, ಬಟ್ ಮುಂಚೆ ಡೆಫಿನೆಟ್ಲಿ ನೋಡ್ತೀನಿ. ನೀವು ಸಾಕಷ್ಟು ಬಾರಿ ಹೇಳಿದ್ದೀರಾ ನನಗೆ, ಪವಿತ್ರ ಅವರು ಎಲ್ಲಿದ್ರು ಚೆನ್ನಾಗಿರ್ಲಿ, ಅವ್ರ ಲೈಫ್ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಇವಾಗ್ಲೂ ನಿಮ್ಗೆ ಅಷ್ಟೇ ಪ್ರೀತಿ ಇದೆಯಾ? ಚೇಂಜ್ ಆಗೇ ಇಲ್ವಾ? ಅವರು ಬೇರೆ ಆಕ್ಟರ್ ಜೊತೆ ಕಾಣಿಸ್ಕೊಂಡ್ರು, ಅಂದ್ರೆ ದರ್ಶನ್ ಅವ್ರ ಜೊತೆ ಕಾಣಿಸ್ಕೊಂಡ್ರು, ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ರು, ಆಗ ಕೂಡ ನಿಮ್ಗೆ ಅದೇ ಫೀಲಿಂಗ್ ಇತ್ತು? ಅವ್ರ ಫೀಲಿಂಗ್ಸ್ ಮೇಡಮ್, ಅವ್ರ ಥಿಂಕಿಂಗ್ ಅದು. ನನ್ನ ಫೀಲಿಂಗ್ ನಂದಲ್ವಾ, ಸೊ ಅದು ಹಂಗೆ ಇದೆ. ಓಕೆ, ನನ್ನ ಕೊನೆ ಪ್ರಶ್ನೆ, ಇಷ್ಟು ದಿನ ಇಲ್ಲದೆ ಇರುವಂತಹ ಸಂಜಯ್ ಸಿಂಗ್ ಅವರು ಪವಿತ್ರ ಅವರು ಜೈಲಿಗೆ ಹೋದ್ಮೇಲೆ, ಅಥವಾ ಅವರು ದರ್ಶನ್ ಅವ್ರ ಜೊತೆ ಫೋಟೋಗಳನ್ನ ಹಾಕದ್ಮೇಲೆ, ಅಂಡ್ ಈಗ ರಿಲೀಸ್ ಆಗುವಂತಹ ಟೈಮ್ನಲ್ಲಿ ಬಂದಿದ್ದಾರೆ, ಅಟೆನ್ಷನ್ಗೆ ಇದೆಲ್ಲ ಮಾಡ್ತಿದಾರಾ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ನಿಜಾನಾ? ಇಲ್ಲ, ಈಗ ನಾನು ಬಂದಿರೋದು ಇಟ್ಸ್ ಅನ್ ಕೋಇನ್ಸಿಡೆಂಟ್, ದಟ್ಸ್ ಇಟ್. ನಾನು ಯಾವುದೋ ಬೇರೆ ಕೆಲಸದಿಂದ ಬಂದಿರೋದು. ಬಟ್ ಬಂದಿದ್ದೀನಿ ಅಂತ ಚಾನಲ್ಸ್ ಅವ್ರಿಗೆ ಹೆಂಗೆ ಗೊತ್ತಾಯ್ತು ನನಗೂ ಗೊತ್ತಿಲ್ಲ. ಅವ್ರು ಕ್ಯಾಚ್ ಮಾಡಿದ್ರು ಆ ಟೈಮಲ್ಲಿ. ಡೆಫಿನೆಟ್ಲಿ ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಯಾಕೋ ಬರಲೇಬೇಕು ಅಂತ ನಾನು ಬಂದಿದ್ದೆ. ಬಂದಿಲ್ಲ ಅಂದ್ರೇನು ಪ್ರಾಬ್ಲಮ್ಮು, ಬಂದ್ರೇನು ಪ್ರಾಬ್ಲಮ್, ಮೀಡಿಯಾವ್ರಿಗೆ ಹೆಂಗಾದ್ರೇನು ಪ್ರಾಬ್ಲಮ್ಮೇ. ಸರ್, ಮೀಡಿಯಾಗೆ ಅಂತಲ್ಲ, ಇದು ಜನದ ಅಭಿಪ್ರಾಯ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಲಾಸ್ಟ್ ಟೈಮು ಈಗ ಬಂದಿದ್ದೀನಿ, ಯಾಕೆ ಬಂದ್ರಿ ಸರ್ ಅಂತ ಏನು ಮಾಡ್ಬೇಕು ಹೇಳಿ? ಅಂದ್ರೆ ಅಟೆನ್ಷನ್ಗೆ ಇದೆಲ್ಲ ಮಾಡ್ತಾ ಇದಾರೆ ಅನ್ನೋದು ಕೂಡ ಬರುತ್ತೆ ಅಂತ. ನನಗೆ ಯಾಕೆ ಬೇಕು ಮೇಡಮ್ ಅಟೆನ್ಷನ್? ಐ ಹ್ಯಾವ್ 1000+ ಸ್ಟೂಡೆಂಟ್ಸ್, ಅವ್ರು ನನಗೆ ಲೈಕ್ ಮಾಡ್ತಾರೆ. ವೈ ಶುಡ್ ಐ ನೀಡ್ ಅಟೆನ್ಷನ್ ಇನ್ ಕರ್ನಾಟಕ? ನಿಮ್ಮದೇ ಸ್ವಂತ ಸ್ಕೂಲ ಸರ್? ಇಲ್ಲ, ಸ್ವಂತ ಸ್ಕೂಲಲ್ಲ. ಐ ಟೀಚ್ ಟು ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಬಟ್ ಒಂದು ಸ್ಕೂಲಲ್ಲಿ ಪರ್ಮನೆಂಟಾಗಿ ಮಾಡ್ತೀನಿ. ಐ ಟ್ರೈನ್ ದ ಟ್ರೈನರ್ಸ್ ಆ್ಯಂಡ್ ದ ಟೀಚರ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್. ಕೊನೆಯದಾಗಿ ನೀವೇನಾದರೂ ಪವಿತ್ರ ಅವ್ರಿಗೆ ಹೇಳಬೇಕು ಅಂತ ಇದ್ರೆ, ಮತ್ತೇನಾದರೂ ಭೇಟಿ ಮಾಡೋ ಅವಕಾಶಗಳೇನಾದರೂ ಇದ್ರೆ ಅದನ್ನು ನೀವು ಶೇರ್ ಮಾಡ್ಬೋದು ಇಲ್ಲಿ? ಭೇಟಿ ಮಾಡೋದು ಅವಕಾಶ ದೇವ್ರು ಕೊಟ್ಟರೆ, ಬೈ ಕೋಇನ್ಸಿಡೆಂಟ್ಲಿ ಮೀಟ್ ಆದರೆ ಮೀಟ್ ಆಗ್ಬೋದು, ಇಲ್ಲಾಂದರೆ ಅವ್ರು ಕರೆಸ್ಕೊಂಡು ಮಾತಾಡಿದ್ರೆ ಹೋಗ್ತೀನಿ. ಬಟ್ ನನ್ನ ಪರವಾಗಿ ನಾನು ಯಾವಾಗೂ ಟ್ರೈ ಮಾಡಲ್ಲ ಮೇಡಮ್. ದಟ್ ಐ ವಿಲ್ ಗೋ, ಐ ಶುಡ್ ಗೋ, ಐ ವಿಲ್ ಮೀಟ್ ಹರ್,
ಅಂತ ನಾನು ಹೋಗಲ್ಲ. ಯಾಕೆ ಸರ್ ಅಷ್ಟು ಕೋಪ ಏನಾದ್ರು? ಕೋಪ ಇಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹರ್. ಯಾಕಂದರೆ ಐ ಡೋಂಟ್ ನೋ ವಾಟ್ಸ್ ಇನ್ ಹರ್. ಅವ್ರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಅಲ್ವಾ. ಸೊ ಅದರಿಂದ ನನ್ನ ಪರವಾಗಿ ನಾನು ಪ್ರಯತ್ನ ಪಡಲ್ಲ. ಆ್ಯಂಡ್ ಪವಿತ್ರ ಗೌಡಕ್ಕೆ ಏನು ಹೇಳಬೇಕು ಅಂದರೆ, ನಿಮಗೆ ಚೆನ್ನಾಗಿ ಗೊತ್ತು, ಎಲ್ಲ ಚಾನಲ್ಸ್ವರೆಗೂ ಗೊತ್ತು ದಟ್ ನೀನು ಎಲ್ಲಿದ್ರೂ ಚೆನ್ನಾಗೇನೇ ಇರು, ಖುಷಿಯಾಗಿರು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರ ಮಾತು. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.